ನಮಸ್ಕಾರ. ಇವತ್ತಿನ ವಿಡಿಯೋ ಕಳೆದ 20 ವರ್ಷಗಳಲ್ಲಿ 30%ಗಿಂತಲೂ ಪ್ರತಿ ವರ್ಷ ಜಾಸ್ತಿ ಲಾಭ ಕೊಟ್ಟ 12 ಷೇರುಗಳು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ನಮ್ಮ ಯೂಟ್ಯೂಬ್ ಚಾನೆಲ್ಗಳಲ್ಲಿ ನಾವು ಬೇಕಾದಷ್ಟು ಮಾಹಿತಿ ಕೊಡ್ತೇವೆ ಮತ್ತು ರಿಸರ್ಚ್ ಮಾಡಿರುವಂಥ ಒಂದಷ್ಟು ಡಾಟಾನ ನಿಮ್ಮ ಮುಂದೆ ಇಡ್ತೇವೆ. ಐಡಿಯಾ ಏನು ಅಂತಂದರೆ, ನೀವು ಇದನ್ನು ನೋಡಿ ನಿಮ್ಮದೇ ಆದಂಥ ರಿಸರ್ಚ್ ಮಾಡಲಿಕ್ಕೆ ಕಲೀರಿ ಅನ್ನೋ ಉದ್ದೇಶದಿಂದ ನಾವು ಡಾಕ್ಟರ್ ಭರತ್ ಚಂದ್ರ ಕಾರ್ಯಾಗಾರದಲ್ಲಿ ಹೇಳೋದು, ವೈಜ್ಞಾನಿಕವಾಗಿ ಹಣವನ್ನು ಹೂಡುವಂಥ ಕೆಲಸ ಪ್ರಾರಂಭ ಮಾಡಬೇಕು. ಬ್ಲೈಂಡ್ ಆಗಿ ಯಾರನ್ನು ಕೂಡ ಫಾಲೋ ಮಾಡಬಾರ್ದು. ಡಾಕ್ಟರ್ ಭರತ್ ಚಂದ್ರ ಹೇಳಿದ್ರೂ ಕೂಡ ನೀವು ಯಾವುದನ್ನು ಸೀರಿಯಸ್ ತಗೋಬಾರ್ದು. ಅದರ ಮೇಲೆ ನಿಮ್ಮದೇ ಆದಂಥ ರಿಸರ್ಚ್ ಮಾಡಿನೇ ಮುಂದಿನ ಆ್ಯಕ್ಷನ್ ಅನ್ನು ತಗೊಳ್ಬೇಕು. ಯಾಕಂದರೆ ನೀವು ಕಷ್ಟಪಟ್ಟು ದುಡಿದ ಹಣ ಯಾವ ಕಾರಣಕ್ಕೂ ವೇಸ್ಟ್ ಆಗಬಾರ್ದು. ಷೇರು ಮಾರುಕಟ್ಟೆಯಲ್ಲಿ ಪ್ರಾಪರ್ ನಾಲೆಜ್ ಮತ್ತು ರಿಸರ್ಚ್ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮ ವಿಡಿಯೋಗಳು ಬಂದಾಗ ಇದು ನಿಮ್ಮ ರಿಸರ್ಚ್ ಬಿಗಿನಿಂಗ್ ಮಾಡಲಿಕ್ಕೆ ಒಂದು ಪಾಯಿಂಟೇ ವಿನಃ ಇದೇ ಫೈನಲ್ ಪಾಯಿಂಟ್ ಆಗಬಾರ್ದು. ನೀವು ಹಿಂದಿನ ದಿನಗಳ ಚರಿತ್ರೆ ನೋಡಿದ್ರೆ ಕಳೆದ 27 ವರ್ಷದಲ್ಲಿ ಏಪ್ರಿಲ್ 1996 ಇಂದ ನಿಫ್ಟಿ 50 ಇಂಡೆಕ್ಸ್ ಅಂದಾಜು 11ರಿಂದ 12% ಪರ್ ಆ್ಯನಮ್ ಆವರೇಜ್ ರಿಟರ್ನ್ಸ್ ಕೊಟ್ಟಿದೆ. ಅದೇ ಏನಾದರೂ ಸೆನ್ಸೆಕ್ಸ್ಗೆ ಹೋದ್ರೆ 44 ವರ್ಷದಲ್ಲಿ 1979 ಇಂದ 16% ರಿಟರ್ನ್ಸ್ ಕೊಟ್ಟಿದೆ. ಆದ್ದರಿಂದ ನೀವು ನಿಫ್ಟಿಯಲ್ಲಿ ಹಾಕಿದ್ರೆ, ಇಂಡೆಕ್ಸ್ ಅಲ್ಲಿ ಹಾಕಿದ್ರೆ 11ರಿಂದ 16% ಪರ್ ಆ್ಯನಮ್ ರಿಟರ್ನ್ಸ್ ಬರ್ಬೋದು. ಇಂಡಿವಿಜುವಲ್ ಸ್ಟಾಕ್ಸ್ ಅಲ್ಲಿ ಹಾಕಿದ್ರೆ ದ ಚಾನ್ಸಸ್ ಆಫ್ ಗೆಟಿಂಗ್ ರಿಟರ್ನ್ಸ್ ಆರ್ ಫಾರ್ ಹೈಯರ್. ಸಾಮಾನ್ಯವಾಗಿ ಒಂದು ಒಳ್ಳೆಯ ಕಂಪನಿಯಲ್ಲಿ ಹಣ ಹಾಕ್ತೇನೆ ಅಂತಂದ್ರೆ ರಿಟರ್ನ್ಸ್ ಮೇ ಬಿ 15ರಿಂದ 30% ಪರ್ ಆ್ಯನಮ್ ಓವರ್ ದ ಪೀರಿಯಡ್ ಆಫ್ 15 to 20 ಇಯರ್ಸ್. ಇವತ್ತು ಈ ವಿಡಿಯೋದಲ್ಲಿ ನಾವು ವಿಶೇಷವಾದ 12 ಕಂಪನಿಗಳ ಪಟ್ಟಿ ಮಾಡಿದ್ದೇವೆ. ಈ ಕಂಪನಿಗಳ ವೈಶಿಷ್ಟ್ಯತೆ ಏನು ಅಂತಂದ್ರೆ, ಕಳೆದ 20 ವರ್ಷದಲ್ಲಿ ಈ ಕಂಪನಿಗಳಲ್ಲಿ 30%ಗಿಂತಲೂ ಜಾಸ್ತಿ CAGR ಪ್ರತಿ ವರ್ಷ ವರ್ಕೌಟ್ ಆಗಿದೆ 2003-2023 ಅವಧಿಯಲ್ಲಿ. ನಾವು ಇಲ್ಲಿ ಕೇವಲ ದೊಡ್ಡ ದೊಡ್ಡ ಕಂಪನಿಗಳನ್ನು ಮಾತ್ರ ನಿಮ್ಮ ಮುಂದೆ ಇಟ್ಟಿದ್ದೇವೆ. ಪಟ್ಟಿಯಲ್ಲಿ ಸಣ್ಣ ಸಣ್ಣ ಕಂಪನಿಗಳನ್ನು ಸಂಪೂರ್ಣವಾಗಿ ನಾವು ನೆಗ್ಲೆಕ್ಟ್ ಮಾಡಿದ್ದೇವೆ. ಈಗ ಪಟ್ಟಿ ನಿಮ್ಮ ಮುಂದೆ ಇದೆ. ಕಂಪನೀಸ್ ಹೈ CAGR ಫಾರ್ ಲಾಸ್ಟ್ 20 ಇಯರ್ಸ್. PI ಇಂಡಸ್ಟ್ರೀಸ್ CAGR 20 ವರ್ಷದ್ದು 55%. ನೆಟ್ ಪ್ರಾಫಿಟ್ ಗ್ರೋತ್ CAGR 20 ಇಯರ್ಸ್ 48%. ಸೆಕ್ಟರ್ ಅಗ್ರೋಕೆಮಿಕಲ್ಸ್. KI ಇಂಡಸ್ಟ್ರೀಸ್ CAGR 20 ವರ್ಷ 50% ಮತ್ತು ನೆಟ್ ಪ್ರಾಫಿಟ್ ಗ್ರೋತ್ CAGR 20 ವರ್ಷ 38% ಮತ್ತು ಕೇಬಲ್ಸ್ ಮತ್ತು ವೈರ್ಸ್ ಸೆಕ್ಟರ್ಗೆ ಸೇರುತ್ತೆ. ಬಜಾಜ್ ಫೈನಾನ್ಸ್ ಫೇಮಸ್ ಕಂಪನಿ NBFC, ಇಲ್ಲಿ CAGR 20 ವರ್ಷಕ್ಕೆ 43, ನೆಟ್ ಪ್ರಾಫಿಟ್ ಗ್ರೋತ್ 35%. ಟೈಟನ್ ಕಂಪನಿ ಬಹಳ ಫೇಮಸ್, ಜ್ಯುವೆಲರಿ ಸೆಕ್ಟರ್ 40% CAGR 20 ವರ್ಷಕ್ಕೆ, ನೆಟ್ ಪ್ರಾಫಿಟ್ ಗ್ರೋತ್ CAGR 20 ವರ್ಷಕ್ಕೆ 30%. ರಿಲ್ಯಾಕ್ಸೋ ಫುಟ್ವೇರ್ 38% ಕೊಟ್ಟಿದೆ CAGR ನಲ್ಲಿ 20 ವರ್ಷಕ್ಕೆ, ಮತ್ತೆ ನೆಟ್ ಪ್ರಾಫಿಟ್ ಗ್ರೋತ್ CAGR 20 ವರ್ಷಕ್ಕೆ 21% ಕೊಟ್ಟಿದೆ. ಮತ್ತೆ ಫುಟ್ವೇರ್ ಆ ಸೆಕ್ಟರ್ಗೆ ಬಿಲಾಂಗ್ ಮಾಡುತ್ತೆ. ಹ್ಯಾವೆಲ್ಸ್ ಇಂಡಿಯಾ ಎಲೆಕ್ಟ್ರಿಕಲ್ ಗೂಡ್ಸ್ CAGR 20 ವರ್ಷಕ್ಕೆ 37%, ನೆಟ್ ಪ್ರಾಫಿಟ್ ಗ್ರೋತ್ 27%. ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ದೀಪಕ್ ನೈಟ್ರೇಟ್ ಕೆಮಿಕಲ್ ಸೆಕ್ಟರ್ CAGR 20 ವರ್ಷಕ್ಕೆ 36% ಮತ್ತು ನೆಟ್ ಪ್ರಾಫಿಟ್ ಗ್ರೋತ್ CAGRಗೆ 20 ವರ್ಷಕ್ಕೆ 23%. ಬಾಲಕೃಷ್ಣ ಇಂಡಸ್ಟ್ರೀಸ್ ಟೈರ್ಸ್ CAGR 20 ವರ್ಷಕ್ಕೆ 35, ನೆಟ್ ಪ್ರಾಫಿಟ್ ಗ್ರೋತ್ CAGR 20 ವರ್ಷಕ್ಕೆ 22%. ಮತ್ತೆ ನವೀನ್ ಫ್ಲೂರಿನ್ CAGR 20 ವರ್ಷಕ್ಕೆ 35%, ನೆಟ್ ಪ್ರಾಫಿಟ್ ಗ್ರೋತ್ CAGR 20 ವರ್ಷಕ್ಕೆ 13%. ಮತ್ತೆ ಬಿಲಾಂಗ್ಸ್ ಟು ಕೆಮಿಕಲ್ ಸೆಕ್ಟರ್. ಹ್ಯಾಟ್ಸನ್ ಆಗ್ರೋ ಅನ್ನೋ ಕಂಪನಿ ನಾವು ಅಷ್ಟಾಗಿ ಕೇಳಿಲ್ಲ. CAGR 20 ವರ್ಷಕ್ಕೆ 34%, ನೆಟ್ ಪ್ರಾಫಿಟ್ ಗ್ರೋತ್ 23%. ಆ್ಯಂಡ್ ಸೆಕ್ಟರ್ ಡೈರಿ ಪ್ರಾಡಕ್ಟ್ಸ್ UPL ಕೂಡ ನಾವೆಲ್ಲ ಕೇಳಿದ್ದೇವೆ. CAGR 20 ವರ್ಷಕ್ಕೆ 34%, ನೆಟ್ ಪ್ರಾಫಿಟ್ ಗ್ರೋತ್ 18% ಮತ್ತು ಸೆಕ್ಟರ್ ಕೆಮಿಕಲ್ಸ್. ಕಜಾರಿಯಾ ಸೆರಾಮಿಕ್ಸ್ ನಾವೆಲ್ಲ ಕೇಳಿರುವಂತಹದ್ದು ಫೇಮಸ್ ಟೈಲ್ಸ್ ಕಂಪನಿ. CAGR 20 ವರ್ಷಕ್ಕೆ 33%, ನೆಟ್ ಪ್ರಾಫಿಟ್ ಗ್ರೋತ್ CAGR 19%. ಈಗ ಒಂದು ಸಣ್ಣ ಅನೌನ್ಸ್ಮೆಂಟ್. ಡಾಕ್ಟರ್ ಭರತ್ ಚಂದ್ರ ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳಿಗೆ ಉತ್ತರ ಅಂತ ಇವತ್ತು ಒಂದು ಲೈವ್ ಯೂಟ್ಯೂಬ್ ಸೆಷನ್ ಮಾಡ್ತಾ ಇದ್ದೇವೆ. ರಾತ್ರಿ 9:15 ಅಂದರೆ 26ನೇ ತಾರೀಕು ಸೆಪ್ಟೆಂಬರ್ ಮಂಗಳವಾರ ಇವತ್ತು ಅದು ನಡೀತಾ ಇರೋದು ಇದೇ ಚಾನೆಲಲ್ಲಿ. ದಯವಿಟ್ಟು ಎಲ್ಲರೂ ಬನ್ನಿ. ಆದರೆ ಪ್ರಶ್ನೆಗಳನ್ನು ಕೇಳುವ ಹಕ್ಕು ಇವತ್ತಿನ ಮಟ್ಟಿಗೆ ಡಾಕ್ಟರ್ ಭರತ್ ಚಂದ್ರ ಗ್ರಾಜ್ಯುಯೇಟ್ಸ್ಗೆ ಮಾತ್ರ ಇರುತ್ತೆ. ನಾನು ಹೇಳೋದು, ನೀವು ಬನ್ನಿ, ಸ್ನೇಹಿತರನ್ನು ಕರ್ಕೊಂಡ್ಬನ್ನಿ.
ಈಗ ಒಂದು ಸಣ್ಣ ಗೈಡ್ ಲೈನ್ಸ್ ಕೊಡ್ತಾ ಇದ್ದೇನೆ, ಯಾವ ರೀತಿ ಪ್ರಶ್ನೆ ಕೇಳ್ಬೋದು ಅಂತ. ಮೊದಲನೇದಾಗಿ ಒಬ್ಬ ವ್ಯಕ್ತಿ ಒಂದು ಪ್ರಶ್ನೆಯನ್ನು ಮಾತ್ರ ಕೇಳ್ಬೋದು. ಎರಡನೇದು ಪ್ರಶ್ನೆ ಕೇಳುವವರು ಡಾಕ್ಟರ್ ಭರತ್ ಚಂದ್ರ ಗ್ರಾಜುಯೇಟ್ ಆಗಿರಬೇಕು. ಮೂರನೇದು ಪ್ರಶ್ನೆಗಳನ್ನು ಕೇಳಬೇಕಾದ್ರೆ ಒಂದು ಫಾರ್ಮ್ಯಾಟ್ ಅನ್ನು ಅನುಸರಿಸಬೇಕು. ಫಾರ್ಮ್ಯಾಟ್ ಅನ್ನು ಅನುಸರಿಸಲಿಲ್ಲ ಅಂತಂದ್ರೆ ನಮ್ಮ ಆಫೀಸ್ ಅವರು ನೀವು ನಮ್ಮ ಕಾರ್ಯಾಗಾರ ತಗೊಂಡಿಲ್ಲ ಅಂತ ನೋಟ್ ಮಾಡ್ತಾರೆ. ಮೊದಲನೇದಾಗಿ ನಿಮ್ಮ ಹೆಸರು, ಯಾವ ತಿಂಗಳು ಯಾವ ವರ್ಷ ನಮ್ಮ ಕಾರ್ಯಾಗಾರ ತಗೊಂಡಿದ್ರಿ, ಮೂರನೇದು ಇವತ್ತಿನವರೆಗೆ ಹಾಕಿದ ಹಣಕ್ಕೆ ಎಷ್ಟು % ರಿಟರ್ನ್ಸ್ ಬಂದಿದೆ, ಅದಾದ್ಮೇಲೆ ನಿಮ್ಮ ಪ್ರಶ್ನೆಯನ್ನು ಟೈಪ್ ಮಾಡಿ. ಈಗ 4ನೇ ಗೈಡ್ಲೈನ್, ಪ್ರಶ್ನೆಗಳನ್ನು ಕೇಳಬೇಕಾದ್ರೆ ಯಾವ ತರದ ಪ್ರಶ್ನೆಗಳನ್ನು ಕೇಳಬೇಕು ಅಂದ್ರೆ ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ ಇರಬೇಕು. 5ನೇ ಗೈಡ್ಲೈನ್, ನೀವು ಕೇಳುವಂತ ಪ್ರಶ್ನೆ, ನಾನು SCP ಮಾಡ್ತಾ ಇದ್ದೇನೆ ಇನ್ XYZ ಕಂಪನಿ, ಅದನ್ನ ಕಂಟಿನ್ಯೂ ಮಾಡ್ಲಾ, ಹೋಲ್ಡ್ ಮಾಡ್ಲಾ, ಸೆಲ್ ಮಾಡ್ಲಾ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಬರೋದಿಲ್ಲ. ಯಾಕಂದ್ರೆ ಡಾಕ್ಟರ್ ಭರತ್ ಚಂದ್ರ ಗ್ರಾಜುಯೇಟ್ ಅಂತ ಇದ್ರೆ ಬಹುಶಃ ನಿಮಗೆ ಇದಾಗಲೇ ತಿಳ್ಕೊಂಡಿದ್ದೀರಿ, ನೀವು ಆ ಪ್ರಶ್ನೆ ಕೇಳಲಿಕ್ಕೆ ಸಾಧ್ಯ ಇಲ್ಲ. ನೀವು ಏನ್ ಕೇಳ್ಬೋದು ಅಂತಂದ್ರೆ ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸ್ ಅಂತಂದ್ರೆ ಬೋನಸ್ ಬಂದಾಗ ಏನಾಗುತ್ತೆ, ಅಥವಾ ಕಂಪನಿಯ ಪ್ರಾಫಿಟ್ ಕಮ್ಮಿ ಆದಾಗ ಅದನ್ನು ತಗೊಳ್ಬೇಕೇ ಬೇಡವೇ, ಇಂಥ ಪ್ರಶ್ನೆಗಳನ್ನು ಕೇಳಬೇಕಾಗುತ್ತೆ. ಈಗ ನಾನು ಈ ವಿಡಿಯೋದ ಬಗ್ಗೆ ಒಂದಷ್ಟು ಅಬ್ಸರ್ವೇಷನ್ಸ್ ಮತ್ತು ಕಮೆಂಟ್ಸ್ ಮಾಡ್ತಾ ಇದ್ದೇನೆ. ಮೊದಲನೇದ್ದು, ಈ ಕಂಪನಿಗಳಲ್ಲಿ 30% CAGR ಬಂದದ್ದು ಕಳೆದ 20 ವರ್ಷದಲ್ಲಿ 2003 2023. ನೀವೇನಾದರೂ ಕರೆಕ್ಟ್ ಆಗಿ ನೋಡಿದ್ರೆ 10 ವರ್ಷ ಪೀರಿಯಡ್ 2013 ಮತ್ತು 23 ಆದ್ರೂ ಕೂಡ ಒಳ್ಳೆಯ ಪ್ರಾಫಿಟ್ ಬಂದಿದೆ. ಸಡನ್ ಆಗಿ ಎಕ್ಸೆಪ್ಷನ್ಸ್ ಅಲ್ಲ, ಅಂದ್ರೆ ಲಾಂಗ್ ಪೀರಿಯಡ್ ಅಲ್ಲಿ ಒಳ್ಳೆಯ ಪ್ರಾಫಿಟ್ ಕೊಟ್ಟ ಕಂಪನಿಗಳು. ಎರಡನೇದು, ಬೇಕಾದಷ್ಟು ಕಂಪನಿಗಳಲ್ಲಿ 30% ಪ್ರಯಾಣ ಬಂದಿದೆ ಅಂತ ಹೇಳಿದೆ. ಆದ್ರೆ ಹೆಚ್ಚಿನ ಕಂಪನಿಗಳಲ್ಲಿ ಅಷ್ಟು ರೇಟ್ ಬರದೇ ಇರ್ಬೋದು, ಆದ್ರೆ 15ರಿಂದ 30% ಅಂತೂ ಸುಮಾರು ಕಂಪನಿಗಳಲ್ಲಿ ಬರ್ತಾ ಇದೆ. ಅದರ ಬಗ್ಗೆ ಒಂದು ವಿಡಿಯೋ ಕೂಡ ವಿಸ್ತೃತವಾಗಿ ಹಿಂದಿನ ದಿನಗಳಲ್ಲಿ ಮಾಡಿದ್ದೇವೆ. ಆದ್ದರಿಂದ 30% CAGR ಇದ್ರೆ ಬಹಳ ಅನ್ಕಾಮನ್ ಮತ್ತೆ ಎಕ್ಸೆಪ್ಷನಲಿ ಗುಡ್ ಕಂಪನಿ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೇವೆ. ಈಗ 3ನೇ ಅಬ್ಸರ್ವೇಷನ್, ನೀವೇನು ಈ ಕಂಪನಿಗಳ ಲಿಸ್ಟ್ ನೋಡಿದ್ರಿ ಅವೆಲ್ಲ ಲಾರ್ಜ್ ಕ್ಯಾಪ್ ಕಂಪನಿಗಳು. ನೀವೇನಾದ್ರೂ ಕನ್ಫ್ಯೂಷನ್ ಇದ್ದು ಇದು ಸಡನ್ ಆಗಿ ಲಾರ್ಜ್ ಕ್ಯಾಪ್ ಆಯ್ತು ಅಂದ್ರೆ ತಪ್ಪು. ಹಿಂದಿನ ದಿನಗಳಲ್ಲಿ ಕೂಡ ಅದು ಲಾರ್ಜ್ ಕ್ಯಾಪ್ ಕಂಪನಿಯಾಗಿತ್ತು, ಮತ್ತೆ ಕಂಟಿನ್ಯೂ ಆಗ್ತಾನೂ ಇದೆ. ಅಂದ್ರೆ ಆ ಸೆಕ್ಟರ್ ನಲ್ಲಿ ಅದು ಮುಂಚೂಣಿಯಲ್ಲಿರುವಂತಹ ಷೇರುಗಳು ಅಂತ ಅರ್ಥ ಮಾಡ್ಕೋಬೇಕಾಗುತ್ತೆ. ಈಗ 4ನೆಯ ಮತ್ತು ಕೊನೆಯ ಅಬ್ಸರ್ವೇಷನ್, ಈ ವಿಡಿಯೋವನ್ನು ಮಾಡಿದ್ದು ಮುಂದಿನ ದಿನಗಳಲ್ಲಿ ನಿಮ್ಮದೇ ಆದಂತ ಅನಲೈಸ್ ಮಾಡಿ ಅಂತ. ಯಾಕಂದ್ರೆ ನಾವು ಹೇಳಿದ್ದನ್ನು ಬ್ಲೈಂಡ್ ಆಗಿ ಪರ್ಚೇಸ್ ಮಾಡಬಾರ್ದು. ಕೆಲವು ಕಂಪನಿಗಳು ಆ ಪೀರಿಯಡ್ ಅಲ್ಲಿ ಮೇಲಕ್ಕೆ ಹೋಗಿದ್ದಾವೆ, ಕೆಲವು ಕಂಪನಿಗಳು ಅಷ್ಟಾಗಿ ಮೇಲಕ್ಕೆ ಹೋಗಿಲ್ಲ. ಆ ರಿಸರ್ಚ್ ಮಾಡುವಂತ ಕೆಲಸ ನಿಮ್ದಾಗತ್ತೆ. ಮತ್ತೆ ರಿಸರ್ಚ್ ಮಾಡಿದ ಮೇಲೆ ಈ ಕಂಪನಿಗಳು ಚೆನ್ನಾಗಿದ್ದಾವೆ ಅಂತಂದ್ರೆ ಆವಾಗ ನಿಮ್ಮ ಬೈಯಿಂಗ್ ಡಿಸಿಷನ್ ಅನ್ನು ತಗೋಬಹುದು. ಅಂದ್ರೆ ಬ್ಲೈಂಡ್ ಆಗಿ ತಗೊಳ್ಬೇಡಿ, ರಿಸರ್ಚ್ ಮಾಡಿ ತಗೊಳ್ಳಿ ಅಂತ ನಾನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ. ಈಗ ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಸಣ್ಣ ಪ್ರಶ್ನೆ ಕೇಳ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ FD ರೇಟ್ ಬ್ಯಾಂಕ್ ಇದು ಕಮ್ಮಿ ಆಗುವಂತ ಚಾನ್ಸಸ್ ಇದೆಯಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ, ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.